ಜಗದ ಜನರ ಮನವ ಸೆಳವ ಗೌರವಾನ್ವಿತೆ ಆದಿ ಅಂತ್ಯವಿರಹಿತೆ ಸಾಧುರೂಪ ಸಂಹಿತೆ ಅವಳ ಹರಕೆ ಸ್ಫೂರ್ತಿ ನಮ್ಮ ಕಾರ್ಯಕ್ಕೆ. ಆತ್ಮಾನಂದರು ರೇಖೆಗಳ ಮುಖಾಂತರ ಅಭಿವ್ಯಕ್ತಿ ಸಂವಹನಕ್ಕಾಗಿ ಕಂಡುಕೊಂಡ ಪ್ರಬಲವಾದ ವೇದಿಕೆ ಇದು. ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಹೇಳಿದ ಹಾಗೆ ಪಾವಿತ್ರ್ಯ ಇರುವಂಥ ಈ ಜಾಗದಲ್ಲಿ ಪ್ರದರ್ಶನವಾಗ್ತಿರೋದು ತುಂಬ ಒಳ್ಳೆಯದೇ. ಪ್ರದರ್ಶನ ಪದದಲ್ಲಿ ದರ್ಶನವಿದೆ ಅಂತ ಯಾವಾಗಲೂ ನಾವು ನಮ್ಮ ಸಂಸ್ಕಾರ ಭಾರತಿಯಲ್ಲಿ ಹೇಳ್ಕೊಳ್ತಾ ಇರ್ತೇವೆ. ಒಂದು ಉಪಸರ್ಗ ದರ್ಶನವಿದ್ದಾಗ ಅದಕ್ಕೆ ಮತ್ತೂ ಹೆಚ್ಚು ಮೆರುಗು ಸಿಕ್ಕುತ್ತೆ ಅಂತ. ಆತ್ಮಾನಂದರ ಚಿತ್ರಗಳನ್ನು ಕೇವಲ ಆತ್ಮಾನಂದಕ್ಕಷ್ಟೇ ಅಲ್ಲದೆ ಪರರ ಆನಂದಕ್ಕೂ ಇತರರ ಆನಂದಕ್ಕೂ ಮಾಡಿದ್ದಾರೆ. ನಮಗೆ ಪರಿಜ್ಞಾನವಿರುತ್ತೆ, ಇಂಗಿತ ಜ್ಞಾನವಿರೋಲ್ಲ ಅನ್ನೋದೊಂದು ಮಾತು. ನಮಗೇನು ಬೇಕು ಅನ್ನೋದೊಂದು ಪರಿಜ್ಞಾನವಾದರೆ ಇತರರಿಗೆ ಏನು ಬೇಕು ಅನ್ನೋದನ್ನು ಇಂಗಿತ ಜ್ಞಾನ ಅಂತ ಕರ್ಕೊಂಡಿದ್ದಾರೆ ಗುಂಡಪ್ಪನವರು. ಯಾವುದೇ ಈ ಥರದ ಅದರಲ್ಲೂ ರೇಖಾಚಿತ್ರಗಳು ಅಬ್ಗೆರೆಯವರು ಭಾಳ ಮಾತಾಡ್ತಾ ಹೇಳಿದ್ರು, ನನಗೆ ನಾನು ಹಾಡುಗಾರ, ಈ ಕಲೆಗೆ ನನಗೆ ಸಂಬಂಧ ಇಲ್ಲ ಅಂತ. ಸಂಬಂಧ ಹೇಗೆ ಬೆಸೆದುಕೊಂಡು ಬಿಡುತ್ತೆ ಅನ್ನೋದಕ್ಕೆ ಇಂಥ ಒಳ್ಳೆ ಉದಾಹರಣೆ ಅಂದರೆ ಅವ್ರ ಊರು ಅಪ್ಪಗೆರೆ, ಗೆರೆಯಲ್ಲಿಯೇ ಇದೆ ಊರು. ಅಪ್ಪಗೆರೆ ತಿಮ್ಮರಾಜು ಅವ್ರ ಊರಲ್ಲಿ ಗೆರೆ ಇದೆ. ಈ ಎಲ್ಲವೂ ಗೆರೆಗಳಿಂದ ಆದಂಥ ಚಿತ್ರಕೃತಿ ಇದು ಚಿತ್ರವನ್ನು ಕಲಾಕೃತಿ ಅಂತ ಕರೆಸ್ಕೋಬೇಕು ಅಂತಂದಾಗ ನಾವು ತವಕ, ತಹತಃ, ತಲ್ಲಣ ಇವೆಲ್ಲವುಗಳನ್ನು ಹೊರಹಾಕುವಿಕೆಗಾಗಿ ಈ ಮಾಧ್ಯಮವನ್ನು ಬಳಸಕೂಡದು ಅಂತ ಒಂದು ಮಾತು. ಯಾವಾಗ ಅದು ಸೀಮಿತ ಚೌಕಟ್ಟನ್ನು ಪಡೆದು ಬಿಡುತ್ತೆ. ಚೌಕಟ್ಟು ವಿಶಾಲವಾಗಿರಬೇಕು, ಬಯಲೇ ಆಲಯವಾಗಬೇಕು ಅನ್ನೋದಿತ್ತು ಅಂತಂದರೆ ಇಂಗಿತ ಜ್ಞಾನ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಈ ಇಂಗಿತ ಜ್ಞಾನದಲ್ಲಿ ನನಗೇನು ಬೇಕು ನನಗೆ ಗೊತ್ತಿದೆ. ಹಾಗಾಗಿ ನನ್ನ ಮೂಸೆಯಿಂದ ಅನುಭವ ಮೂಸೆಯಿಂದ ಹೊರಬಿದ್ದಂಥ ಈ ಕಲಾಕೃತಿಗಳ ಜೊತೆಗೆ ಸ್ತುತಿಗೆ ಅಲ್ಲದ, ಯಾವಾಗಲೂ ನಾವು ನಮ್ಮ ಓಲೈಕೆ ಜೀವನವೂ ಒಂದು ರೇಖೆಯೇ. ಜೀವನ ರೇಖೆ ಇದ್ದಲ್ಲಿ ಮಾತ್ರವೇ ಉಸಿರಾಡುತ್ತಿರಲು ಶಿವ, ಉಸಿರು ನಿಂತೊಡೆ ಶವ. ಚಿತ್ರಕೃತಿ ಶವದ ಹಾಗೆ ಅಲ್ಲ, ಅದು ಶಿವನ ಹಾಗೆ. ಎಂದೋ ಯಾರೋ ಚಿತ್ರಿಸಿ ಬಿಟ್ಟು ಹೋದದ್ದನ್ನು ಹರಪ್ಪ ಮುಜಂದಾರು ಗೋಡೆಗಳ ಮೇಲೆ ಈಗಲೂ ನಮಗೆ ಅದು ಒಂದು ಆಕಾರವಾಗಿ ಲಭ್ಯವಾಗುತ್ತೆ. ಇದನ್ನು ಈಗಲೂ ಅದು ಭೇದಿಸೋಕೆ ನಮಗೆ ಸಾಧ್ಯವಾಗಿಲ್ಲ. ಒಂದು ಕಲಾಕೃತಿ ಹಾಗೆ ಶತಮಾನಗಳು, ಲಕ್ಷೋಪಲಕ್ಷಗಳ ಪರ್ಯಂತ ಉಳಿದು ಬಿಡುತ್ತೆ ಅನ್ನೋದಿದ್ರೆ ಜನಮಾನಸದಲ್ಲಿಯೂ ಹಾಗೆ ಭೌತಿಕವಾಗಿಯೂ ಬೌದ್ಧಿಕವಾಗಿಯೂ ಇದರದೊಂದು ಎತ್ತರವನ್ನು ಕೊಡಬಲ್ಲಂಥ ಜವಾಬ್ದಾರಿಯ ನಡೆ ಆಗಬೇಕು ಅಂತ ಯಾವಾಗಲೂ ಹಿರಿಯರು ಹೇಳ್ತಾರೆ. ಯಾಕೆ ಜವಾಬ್ದಾರಿ ಅಂತ ಹೇಳಿದ್ದೇವೆ ಅಂದರೆ ಪದವಿಭಾಗ ಪದಚ್ಛೇದ ಮಾಡಿಬಿಡ್ತು ಅಂದರೆ ಒಂದು ಜವಾಬು ಮತ್ತು ದಾರಿ. ಜವಾಬು ಯಾರಿಗೆ? ಬರುವ ತಲೆಮಾರುಗಳಿಗೆ. ದಾಯಿತ್ವವಿಟ್ಟುಕೊಂಡು ಯಾರನ್ನು ಯಾವ ಕಾರಣಕ್ಕಾಗಿ ಆಕರ್ಷಿಸಿದೆ ಅಥವಾ ಪ್ರಭಾವಿಸಿದೆ, ಇದು ಬಹಳ ಮುಖ್ಯವಾಗಿ ಆಗಿಬಿಡುತ್ತೆ. ಲಲಿತ ಕಲೆಗಳಲ್ಲಿ ಅದರಲ್ಲೂ ತುಂಬ ಪ್ರಮುಖವಾಗಿ ಪ್ರಮುಖದಲ್ಲೂ ಸಹ ಒಂದು ಉಪಸರ್ಗ ಮುಖ ಇದೆ. ಈ ಮುಖ ಪ್ರಮುಖವಾಗಿ ಏನನ್ನು ಹೇಳ ಹೊರಟಿದೆ. ಮೂರು ಮೂಲಭೂತ ಪ್ರಶ್ನೆಗಳು. ಏನನ್ನು, ಏತಕ್ಕಾಗಿ, ಯಾರಿಗಾಗಿ ಮಾಡ್ತಿದ್ದೇವೆ ಅನ್ನೋದನ್ನು ಇಂಗಿತ ಜ್ಞಾನದ ಮುಖಾಂತರ ಅದನ್ನು ಸಾರ್ಥಕ್ಯ ಪಡ್ಕೊಂಡ್ಬಿಡ್ತು ಅಂದರೆ ಜನ್ಮ ಸಾರ್ಥಕ್ಯವೂ ಆಗಿಬಿಡುತ್ತೆ. ಹಾಗಾಗಿ ಕಲೆ ಎಲ್ಲರೂ ಗೆರೆಗಳನ್ನು ದರಾಬರ ಎಳೆದ ಗೆರೆಗಳು ನಮಗೆ ಇತಿಹಾಸದ ಪುಟಗಳನ್ನು ತಿರು ಹಾಕಿದಾಗ ದರಾಬರ ಎಳೆದ ಗೆರೆಗಳು ಸಹ ಆಮೇಲೆ ಲಕ್ಷೋಪಲಕ್ಷ ವರಾಹಗಳಿಗೆ ಮಾರಾಟವಾಗಿವೆ ಅಂತ. ಇಲ್ಲಿ ಯಾವ ಚಿತ್ರದಲ್ಲಿ ದರಾಬರ ಎಳೆದ ಗೆರೆಗಿವೆ? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯರು ಸಹ ದರ ಅಂತಲೇ ಕರ್ಕೊಂಡದ್ದು. ದರ ಅಂತ ಹೇಳಿದ್ವಿ. ನಾವು ಅದನ್ನು ವಿರುಕ್ತಿಗಾಗಿ ದರಾಬರ ಅಂತ ಹೇಳ್ಬಿಟ್ಟಿದ್ದೇವೆ. ಬರ ಅಂದರೆ ಒಣ. ಎಲ್ಲವೂ ತುಂಬ ಹಸಿ. ಇಲ್ಲಿ ಯಾವುದೂ ಒಣವಿಲ್ಲ. ಇಲ್ಲಿ ಯಾವುದೇ ಒಣ ಸಿದ್ಧಾಂತಗಳಿಲ್ಲ. ಇಲ್ಲಿ ವೇದಾಂತವೇ ಪ್ರಧಾನವಾಗಿ ಕಾಣಿಸಿರುವಂಥ ಪ್ರತಿ ಚಿತ್ರದ ಹಿಂದಿನ ಒಂದೊಂದು ವ್ಯಾಖ್ಯೆಯನ್ನು ಭೇದಿಸ್ತಾ ಹೋದಾಗ ಒಬ್ಬ ಕಲಾ ನಿಪುಣ, ಕಲಾ ಕುಶಲಿ ಅದೆಂಥ ಸಂಗತಿಗಳನ್ನು ದೂರದಿಂದ ನಿಂತು ನೋಡಿದಾಗ ಒಂದು ಭಾವ, ಹತ್ತಿರ ಆದಾಗ ನೋಡಿದ ಇನ್ನೊಂದು ಭಾವ, ಈ ಥರ ತದ್ಧಿತ ಭಾವಗಳನ್ನೂ ಸಹ ಮೇಳೈಸಿಕೊಂಡಂಥ ಕೃತಿಯೊಂದನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಅದು ಸ್ವೀಕೃತಿಯೂ ಆಗಬೇಕು ಅಂದರೆ ಅದು ಸುಕೃತಿ ಆಗಿರಬೇಕು ಅಂತ. ಆತ್ಮಾನಂದರ ಸುಕೃತ ಅದು. ಆ ಕಾರಣಕ್ಕಾಗಿ ಕಲೆ ಅವರ ಕೈ ಹಿಡಿದಿದೆ. ಈ ಥರ ಕೈ ಹಿಡಿದು ಅವರ ಕಲೆಯ ಈ ಲೇಖನಿ, ಆ ಕಲೆಯ ಲೇಖನಿಯ ಪಸೆ ಎಂದೂ ಆರದಿರಲಿ. ಬರುವ ತಲೆಮಾರುಗಳಿಗೆ ನಾವು ದಾಯಿತ್ವವನ್ನು ಇರಿಸಿಕೊಂಡು ಬರುವ ತಲೆಮಾರುಗಳಿಗೆ ನಾವು ಯಾಕಿದ್ದು ಮಾಡಿದ್ದೇವೆ ಅಂತ ನಾವು ಉತ್ತರ ಕೊಡಬೇಕು. ಉತ್ತರದಾಯಿತ್ವವುಳ್ಳಂಥ ಯಾವುದೇ ಸೃಷ್ಟಿ ಹೆಚ್ಚು ಮಹತ್ವವನ್ನು ಪಡೆಯುತ್ತೆ. ಜೊತೆಗೆ ಈ ಕೃತಿಗಳಲ್ಲಿ ಸತ್ವದೊಟ್ಟಿಗೆ ಸ್ವತ್ವವೂ ಕಾಣಿಸ್ತಾ ಇದೆ. ಬೇರೆ ಯಾವುದೋ ದೇಶದ ಯಾವುದೋ ರಾಣಿಯನ್ನೋ, ಯಾವುದೋ ದೇಶದ ಯಾವುದೋ ಕಟ್ಟಡವನ್ನೋ, ಸ್ಮಾರಕವನ್ನೋ ಅವರು ಚಿತ್ರಿಸದೆ ಇಲ್ಲಿನ ಕಲಾಕೃತಿಗಳಲ್ಲೂ ನೆಲಮೂಲವನ್ನು ಅದನ್ನು ಬಿಂಬಿಸುವಂಥ ಕೆಲಸಗಳಾಗಿವೆ ಅನ್ನೋದನ್ನು ಇದು ಗಮನೀಯ ಅನ್ನೋ ಮಾತನ್ನು ಹೇಳ್ತಾ, ಆತ್ಮಾನಂದರು ಮತ್ತು ಅವರು ಸ್ಥಾಪನೆ ಮಾಡಿಕೊಂಡಂಥ ಈ ಫೌಂಡೇಶನ್ ಏನಿದೆ ಅದು ಕಲೆಗಾಗಿ ಅಂತ ಮಾಡ್ಕೊಂಡಿದ್ದಾರೆ. ಅದು
ಬೇರೆ ಬೇರೆ ಪ್ರಭೇದಗಳನ್ನು, ಬೇರೆ ಬೇರೆ ಪಾರ್ಶ್ವ ಮಗ್ಗಲುಗಳನ್ನು ದಾಟಿ ಮುನ್ನಡೆಯಲಿ, ಅವರ ಅಭೀಪ್ಸೆಗಳೆಲ್ಲ ಈಡೇರಿ, ಅವರ ಅಭೀಷ್ಟ ನೆರವೇರಿ, ಅವರು ತಾವು ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅನ್ನೋ ಮಾತನ್ನು ಹೇಳ್ತೇನೆ. ಪ್ರಸಾದ ರೂಪದಲ್ಲಿ ಇಬ್ಬರು ಪ್ರಸಾದರು ಬಂದಿದ್ದೇವೆ. ಇದು ಪ್ರಸಾದ ಅಂತ ಕಸ್ಕೊಳ್ಳೋ ಬದಲು ಹಸಾದ ಅಂತ ಒಂದು ಪದ ಕನ್ನಡದಲ್ಲಿದೆ. ಹಸಿವು, ನಿರಂತರವಾದ ಹಪಾಪಿ ಇದೆಯಲ್ಲ, ಆತ್ಮಾನಂದರನ್ನು ನಿರಂತರವಾಗಿ ಕಾಡಲಿ. ಯಾವಾಗಲೂ ಜಗತ್ತಿನ ಕಾಳಿದಾಸದಲ್ಲಿ, ಸಾಹಿತ್ಯದಲ್ಲಿ ವಿದ್ಯಾರ್ಥಿಗಳು ಗೊತ್ತಿರ್ತದೆ, ಯಾರು ನಿಮ್ಮನ್ನು ಕಾಡಬೇಕು ಅಂತ ಹೇಳಿದ್ರೆ ಮಗು ತಾನು, ಯಾರು ಗಡ್ಡೆ ಎಳಿದ್ದಾರೆ ಅಂದರೆ ಮಗು ಮಾತ್ರ ಎಳೆಯೋಕ್ಕೆ ಸಾಧ್ಯ. ಒಬ್ಬ ರಾಜನ ಗಡ್ಡೆ ಎಳೆಯೋಕ್ಕೆ ಸಾಧ್ಯ ಯಾರು ಅಂತ ಹೇಳಿದ್ರೆ ಕೇವಲ ಅದರ ಹಿತೈಷಿಗಳು. ಈ ಹಿತೈಷಿಗಳು ಹಿತವನ್ನು ಬಯಸುವಂಥವರೇ ಆಗಿರಲಿ, ಜೊತೆಗಿರುವಂಥವರೆಲ್ಲರೂ ಜೊತೆಗಾರರು ಅವರ ಜೊತೆಯನ್ನು ಬಿಡದೇ ಇರಲಿ. ಜೊತೆ ಅಂದ ತಕ್ಷಣ ಯಾರೋ ವ್ಯಕ್ತಿಯಾಗಬೇಕು ಅಂತಿಲ್ಲ, ಅವರು ನಂಬಿದ ತತ್ವ ಸಿದ್ಧಾಂತ ಎಲ್ಲವೂ ಸಹ ಅದು ಬಿಡದೇ ಇರಲಿ ಅನ್ನೋ ಮಾತನ್ನು ಹೇಳ್ತಾ, ನಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿದ್ದೇವೆ. ಹಾಗಾಗಿ ಇದು ವಿಶೇಷ ಅಂತ ಅನಿಸಿದೆ. ವಿಶೇಷದಲ್ಲೂ ಪದವಿ ಭಾಗ ಮಾಡಿದಾಗ ಶೇಷ ಉಳಿದು ಬಿಡುತ್ತೆ. ಗಣಿತದವರು ಚೆನ್ನಾಗಿ ಗೊತ್ತಿರುತ್ತೆ, ಶೇಷ ಎಷ್ಟು, ಉಳಿಕೆ ಎಷ್ಟು ಅಂತ. ಇದು ಉಳಿಯುವ ಕೆಲಸವನ್ನು ಆತ್ಮಾನಂದರು ಮಾಡಿದ್ದಾರೆ. ಹಾಗಾಗಿ ಆತ್ಮಾನಂದರಿಗೆ ಶ್ರೀ ಅಪ್ಪಗರೆ ತಿಮ್ಮರಾಜ್ ಅವರು ಹೇಳಿದ ಹಾಗೆ ಅಭಿನಂದನೆ ಸಲ್ಲಿಸೋಣಂತೆ. ಜೊತೆಗೆ ಕಲಾಲೋಕದಲ್ಲಿ, ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥವ್ರು ನಾವು ಇದರ ಔನ್ನತ್ಯಕ್ಕೆ, ಉತ್ತುಂಗಕ್ಕೆ ಪಾರಮ್ಯ ರಹಿತವಾದನ್ನು, ಪಾರಮ್ಯ ಸಹಿತ ಅಲ್ಲ, ಅದು ಪಾರಮ್ಯ ರಹಿತವಾದಂಥ ಉತ್ತುಂಗ ಮತ್ತು ಔನ್ನತ್ಯ ಗಳಿಕೆ ಮಾಡುವಂಥ ದಾಪುಗಾಲು ಅಥವಾ ಹೆಜ್ಜೆಗಳನ್ನು ಇರಿಸುವಂಥ ಆಗಲಿ ಅಂತ ನಾನು ಸಂಸ್ಕಾರ ಭಾರತಿ ವತಿಯಿಂದಲೂ ಅವರಿಗೆ